ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 14 ಮಾಡಲು ಅಂದರೆ 2014 ಮಾಡಲು ಒಂದು ಟಾಟಾ ಜಿಪ್ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಒಂದು ಲೋ ಬಜೆಟಲ್ಲಿ ಯಾರಾದರೂ ಟಾಟಾ ಗೂಡ್ಸ್ ಗಾಡಿ ನೋಡ್ತಾ ಇದ್ದರೆ ನೋಡಿ, ವಿಡಿಯೋನ ಪೂರ್ತಿ ನೋಡಿ, ಫುಲ್ ಡೀಟೇಲ್ಸ್ ಸಿಗುತ್ತೆ ವೀಕ್ಷಕರೇ. ಮತ್ತು ಅದಾದಮೇಲೆ ಸ್ಕ್ರೀನ್ ಮೇಲೆ ಮೊಬೈಲ್ ನಂಬರ್ ಹಾಕಿರ್ತೀನಿ, ಡೈರೆಕ್ಟ್ ಓನರ್ ನಂಬರು. ನೀವು ಡೈರೆಕ್ಟಾಗಿ ಓನರ್ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ. ಅದಕ್ಕೂ ಮುನ್ನ ನೀವು ಯಾರಾದರೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾಯಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾಯಿದ್ರೆ ವೀಕ್ಷಕರೇ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದರೆ ಯೂಟ್ಯೂಬಲ್ಲಿ ನಿಮಗೆ ಬೇಗ ಬಂದು ತಲುಪುತ್ತಂತ ಹೇಳ್ಬೋದು ವೀಕ್ಷಕರೇ. ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ನೀವು ವಿಡಿಯೋನ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ, ನಿಮ್ಮದು ಯಾವ್ದಾದ್ರು ಇದೇ ಥರ ಸೇಲ್ಗಿದ್ದರೆ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಬೇಕಂತ ನಿಮಗೇನಾದರೂ ಅನಿಸಿದರೆ ವೀಕ್ಷಕರೇ, ನೀವು ನಿಮ್ಮ ಯಾವುದೇ ಗಾಡಿಯಾಗಿರಲಿ ಆ ಗಾಡಿದು ಫೋಟೋಸು ಮತ್ತು ಡೀಟೇಲ್ಸು ಕಳಿಸಿದರೆ ಸಾಕು ವೀಕ್ಷಕರೇ. ವಾಟ್ಸಪ್ಪಲ್ಲಿ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತೀಯಲ್ಲ, ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಮತ್ತು ಸ್ವಲ್ಪ ಸಮಯದ ನಂತರ ನಾನೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿ ಡೀಟೇಲ್ಸ್ ಎಲ್ಲ ತೊಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ ವೀಕ್ಷಕರೇ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು. ಹಾಗೆ ಮತ್ತು ಇದು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರು ಓನರ್ ನಂಬರ್ ಅಂದ್ಕೊಂಡು ತುಂಬ ಜನ ಕಾಲ್ ಮಾಡ್ತಿದ್ದಾರೆ ವೀಕ್ಷಕರೇ. ಇದು ಓನರ್ ನಂಬರ್ ಆಗಿರೋದಿಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಮತ್ತು ತುಂಬ ಜನ ಮಿಸ್ ಮಾಡ್ಕೊಂಡು ಕಾಲ್ ಮಾಡ್ತಿದ್ದಾರೆ. ಹಾಗಾಗಿ ತುಂಬ ಎಲ್ಲ ವೀಡಿಯೋದಲ್ಲೂ ಹೇಳ್ತಿದ್ದೀನಿ ವೀಕ್ಷಕರೇ, ಆದ್ರೂ ಕನ್ಫ್ಯೂಸ್ ಮಾಡ್ಕೊಂಡು ಮತ್ತೆ ಇದೇ ನಂಬರಿಗೆ ಕರೆ ಮಾಡ್ತಿದ್ದೀರಾ. ಸೊ ಇದು ಓನರ್ ನಂಬರ್ ಅಲ್ಲ ವೀಕ್ಷಕರೇ, ಓನರ್ ನಂಬರ್ ನಿಮಗೆ ಮುಂದೆ ಸಿಗುತ್ತೆ ಅಂತ ಹೇಳ್ಬೋದು. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ನೀವು ಗಾಡಿ ಫೋಟೋಸು ಡೀಟೇಲ್ಸು ಕಳಿಸಿ ಸಾಕು ವೀಕ್ಷಕರೇ. ಕಾಲ್ ಮಾಡೋಕೆ ಹೋಗ್ಬೇಡಿ ದಯವಿಟ್ಟು ಈ ನಂಬರ್ಗೆ, ಓಕೆನಾ. ಇನ್ನು ಈ ಗಾಡಿ ಡೀಟೇಲ್ಸ್ ನೋಡಿದ್ರೆ ವೀಕ್ಷಕರೇ, ಈ ಗಾಡಿ ಡೀಟೇಲ್ಸ್ನ ಓನರ್ ತಿಳಿಸಿದ್ದಾರೆ. ಅದು ಏನೇನಿದೆ ಅಂತ ಎಲ್ಲ ಒಂದು ಫುಲ್ ಆಡಿಯೋ ಡೀಟೇಲ್ಸ್ ಇರೋಂಥ ಒಂದು ಆಡಿಯೋ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಅದಾದಮೇಲೆ ಸ್ಕ್ರೀನ್ ಮೇಲೂ ಸಹ ನಂಬರ್ ಬರುತ್ತೆ, ನೀವು ಡೈರೆಕ್ಟಾಗಿ ಓನರ್ಗೆ ಸಹ ಕರೆ ಮಾಡ್ಬೋದು ವೀಕ್ಷಕರೇ, ಕೇಳಿಸ್ಕೊಳ್ಳಿ. ಅದು ಟಾಟಾ ಜಿಪ್ ಕಳಿಸಿರೋದು? ಹಾಂ ಸರ್, ಟಾಟಾ ಜಿಪ್. ಮಾಡಲ್ ಎಷ್ಟು ಸರ್ ಅದು? 2014 ಸರ್. 2016. ಓನರ್ ಎಷ್ಟಾಗಿದ್ದಾರೆ? 16 ಇಲ್ಲ ಸರ್, 14 ಮಾಡೋದು. 14. ಹಾಂ, 14 11ನೇ ತಿಂಗಳು. ಓಕೆ, ಎಷ್ಟು ಓನರ್ ಆಗಿದ್ದಾರೆ? ಸೆಕೆಂಡ್ ಓನರ್ ಅದ ಸರ್. ಓಕೆ, ಎಷ್ಟು ಓಡಿದೆ ಗಾಡಿ? ಹಾಂ ಸರ್, ಗಾಡಿ ಎಷ್ಟು ಓಡಿದೆ? 85,000 ಓಡಿದೆ. ಓಕೆ, ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದಾವೆ ಈಗ? ಟೈರ್ 50% ಇದಾವೆ ಸರ್. 4ನಾ? ಹಾಂ. ಓಕೆ, ಸ್ಟೆಪ್ನಿ ಇದೆಯಾ? ಸ್ಟೆಪ್ನಿ ಇದೆ ಸರ್, ಜಾಕ್ ಇಲ್ಲ. ಹಾಂ. ಓಕೆ, ಎಫ್ ಸಿ ಇನ್ಸೂರೆನ್ಸ್ ರನ್ನಿಂಗ್ ಇದಾವಾ? ಇಲ್ಲ ಸರ್, ಲ್ಯಾಪ್ಸ್ ಐತಿ. 2 ಲ್ಯಾಪ್ಸ್ ಇದಾವಾ? ಹಾಂ. ಅದೇನು ಕಟ್ಕೊಡ್ತೀರಾ ಹಂಗಾರೆ? ಇಲ್ಲ ಸರ್, ಅವರೇ ಕಟ್ಕೋಬೇಕು. ತಗೊಳ್ಳೋರೆ ಕಟ್ಕೊಬೇಕಾ? ಹಾಂ, ಇಲ್ಲ ನಾವೇ ಕಟ್ಕೊಂಡ್ರೆ ಅದರ ರೇಟ್ ಬೇರೆ ಆಗ್ತೀವಿ ಸರ್. ಹಾಂ. ಅವರೇ ಕಟ್ಕೋತೀನಿ ಅಂದರೆ ಅದರ ರೇಟ್ ಬೇರೆ ಆಗ್ತದೆ. ಓಕೆ, ರನ್ನಿಂಗ್ ಕಂಡೀಷನ್ ಹೆಂಗಿದೆ? ಹಾಂ ಸರ್, ರನ್ನಿಂಗ್ ಕಂಡೀಷನ್ ಚಲೋ ಇದೆ. ರನ್ನಿಂಗ್ ಚೆನ್ನಾಗಿದೆಯಾ? ಹ್ಞೂ. ಒಟ್ಟು ಗಾಡಿಯನ್ನು ಎಲ್ಲಿ ನಿಲ್ಸಿರಲ್ಲ, ಭಾಳ ದಿನ ನಿಲ್ಸಿರೋದು ಆ ಥರ ಏನಿಲ್ಲಲ್ಲ? ಇಲ್ಲ ಸರ್, ಇಲ್ಲ. ಓಕೆ, ಏನಾದರೂ ಟಿಂಕರಿಂಗ್ ಕೆಲಸ ಇದೆಯಾ? ಇಲ್ಲ ಸರ್, ಅಷ್ಟೇನು ಹೆಚ್ಚಿಲ್ಲ, ಜರ ಇದೆ. ಹ್ಞೂ. ಹ್ಞೂ. ಅಂದರೆ ಭಾಳ ಏನಿಲ್ಲ? ಹಾಂ, ಜರ ಸ್ವಲ್ಪ ಇದೆನಾ? ಹಾಂ. ಏನು ತೊಟ್ಟಿನಾ ಅಥವಾ ಒಳಗಡೆ ಏನಾದರೂ ಪ್ಲಾಟ್ಫಾರಮ್ಮಾ? ಇಲ್ಲ ಸರ್, ಒಳಗೇನಿಲ್ಲ. ಹ್ಞೂ. ಇಲ್ಲ, ಅಷ್ಟೇ ಒಂದು 1,000-2,000 ರೂಪಾಯಿ ಕೆಲಸ ಇದೆ ಸರ್ ಅದು. ಸರಿ, ಒಟ್ಟು ಸಣ್ಣ ಪುಟ್ಟವು? ಹಾಂ, ಸಣ್ಣ ಪುಟ್ಟ. ಓಕೆ. ಅಂದರೆ ಈ ಇತ್ತೀಚೆಗೆ ಯಾವಾಗನ ಆಯಿಲ್ ಸರ್ವಿಸು ಏನಾದರೂ ಮಾಡಿಸಿದ್ರಾ ಇಂಜಿನ್ನು? ಸರ್, ಹೊಸ ಬ್ಯಾಟ್ರಿ ನಿನ್ನೆ ಹಾಕಿದ್ರಿ, ಆಯಿಲ್ ಚೇಂಜ್ ಮೇಲೆ ನಿನ್ನೆ ಮಾಡಿಸಿದ್ರಿ. ಹಾಂ. ಎಲ್ಲ ನಿನ್ನೆ ಮಾಡಿದ್ವಿ ಸರ್. ಇಲ್ಲಿ ಕ್ಯಾಪ್ ಅವೆಲ್ಲ ನಾವು ನಿನ್ನೆ ಹಾಕಿದ್ವು. ಓಕೆ. ಇನ್ನೇನು ಕೆಲಸ ಇಲ್ಲಲ್ಲ? ಏನು ಕೆಲಸ ಇಲ್ಲ ಸರ್. ಓಕೆ, ಎಲ್ಲಿರೋದು ಗಾಡಿ ಸರ್ ಇದು? ಇದು ಸರ್ ಅಥಣಿ ಸರ್. ಅಥಣಿ? ಹಾಂ, ಬೆಳಗಾವಿ ಜಿಲ್ಲಾ, ಅಥಣಿ ತಾಲೂಕು. ಅದೇ ಕರ್ನಾಟಕ ಬಾರ್ಡ್ರು? ಹಾಂ, ಕರ್ನಾಟಕ. ಅಥಣಿ ಅಲ್ಲೇ ಇರೋದು ಗಾಡಿ? ಅಲ್ಲೇ ಇರೋದು ಸರ್. ಓಕೆ, ಏನು ಹೇಳ್ತಾರೆ ಅದಕ್ಕೆ ರೇಟ್ ಎಲ್ಲ ಗಾಡಿಗೆ? ಇದು 95,000 ರೂಪಾಯಿ ಹೇಳ್ತೀನಿ ಸರ್. ಎಫ್ ಸಿ ಇನ್ಸೂರೆನ್ಸ್ ಬಿಟ್ಟಾ? ಹಾಂ, ಬಿಟ್ಟು ಸರ್. ಹಾಂ. ಎಫ್ ಸಿ ಇನ್ಸೂರೆನ್ಸ್ ಸೇರ್ಕೊಂಡ್ರೆ? 125 ಸರ್. 125? ಹಾಂ. ಅಂದರೆ 30,000 ಡಿಫ್ರೆನ್ಸ್ ಎಲ್ಲ ಹೇಳ್ತಾ ಇದ್ದಾರೆ? ಹಾಂ. ಓಕೆ, ಏನು ಅದೇ ಫೈನಲ್ಲ, ಅದು ನೆಗೋಷಿಯಬಲ್ ಆಗುತ್ತಾ? ನೆಗೋಷಿಯಬಲ್ ಮಾಡೋಣ ಸರ್. ಮಾಡ್ತೀರಾ? ಹ್ಞೂ. ಸರಿ, ಇದೇ ನಂಬರಾ? ಹ್ಞೂ ಸರ್. ಆಯ್ತು ಸರ್, ಇದೇ ನಂಬರ್ ಹಾಕಿರ್ತೀನಿ ನೋಡಿ, ಓಕೆನಾ? ಆಯ್ತು ಸರ್. ಸರಿ. ಕೇಳಿಸ್ಕೊಳ್ಳೋಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿ ಓನರೇ ಮಾಹಿತಿ ಕೊಟ್ಟಿರೋದು. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಈ ಗಾಡಿದು ಲೊಕೇಶನ್ ಗೊತ್ತಾಗಲಿಲ್ಲ ಅಂದರೆ ನೀವು ಈ ಗಾಡಿ ಓನರ್ದು ಸ್ಕ್ರೀನ್ ಮೇಲೆ ನಂಬರ್ ಹಾಕಿದ್ದೀನಿ ವೀಕ್ಷಕರೇ, ನೀವು ಡೈರೆಕ್ಟಾಗಿ
ಓನರ್ ಕರೆ ಮಾಡಿದರೆ ನಿಮ್ದು ಏನೇ ಡೌಟ್ಸ್ ಇದ್ರೂ ಅವ್ರ ಕಡೆಯಿಂದನೇ ಕ್ಲಿಯರ್ ಮಾಡ್ಕೊಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಮತ್ತು ನಮ್ಮ ನಂಬರಿಗೆ ಕರೆ ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ಫೋಟೋಸ್ ಕಳಿಸಿ ಸಾಕು. ಯಾಕಂದರೆ ಈಗ ಸ್ಕ್ರೀನ್ ಮೇಲೆ ಕಾಣ್ತಿರೋದು ಗಾಡಿ ಓನರ್ ನಂಬರು, ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಆ ನಂಬರಿಗೆ ಕರೆ ಮಾಡೋಕ್ಕೆ ಹೋಗ್ಬೇಡಿ, ಓಕೆನಾ. ಇನ್ನು ಕೊನೆಯದಾಗಿ ನೀವೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಕ್ಕೆ ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಆದಷ್ಟು ಲೈಕ್ ಕೊಟ್ಬಿಟ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವೀಡಿಯೋ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ಗಾಡಿ ಫೋಟೋಸು ಡೀಟೇಲ್ಸು ಕಳಿಸೋದನ್ನು ಮರಿಬೇಡಿ. ನಿಮ್ಮದೇ ಅಂತಲ್ಲ, ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ, ಫ್ಯಾಮಿಲಿ ಸರ್ಕಲಲ್ಲಿ ಯಾರದೇ ಗಾಡಿ ಸೇಲ್ಗಿದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ಗಾಡಿ ಫೋಟೋಸು ಡೀಟೇಲ್ಸು ಕಳಿಸೋದನ್ನು ಮರಿಬೇಡಿ ಅಂತ ಹೇಳಿ, ಹಾಗೆ ನೀವು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಬೋದು ಅಂತಲೂ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ರೆಫರ್ ಮಾಡಿ ಹೇಳ್ಬೋದು ವೀಕ್ಷಕರೇ. ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದನೂ ಅವ್ರ ಗಾಡಿನೂ ಸಹ ನೀವು ಸೇಲ್ ಮಾಡಿಸಿ ಕೊಡ್ಬೋದು. ನಿಮ್ಮಿಂದ ಅವರು ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.